ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನೊಂದು ಕಲರ್ಫುಲ್ ಆದಂಥ ಒಂದು ವೆರೈಟಿ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬಾ ಸಾಫ್ಟ್ ಆದಂಥ ಒಂದು ದೋಸೆ ಇದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಅಂದರೆ ಏನೋ ತಿನ್ನಲ್ಲ ಆ ಥರ ಮಕ್ಕಳೆಲ್ಲ ಇರ್ತಾರಲ್ಲ, ಆ ರೀತಿ ಮಕ್ಕಳಿಗೆ ಈ ಥರ ದೋಸೆ ನೀವು ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ. ನೋಡಿ, ಫಸ್ಟ್ ಇದಕ್ಕೆ ನಾನು 1.5 ಕಪ್ ಬೆಳ್ತಿಗೆ ಹಾಕಿ ಚೆನ್ನಾಗಿ ತೊಳ್ಕೊಂಡು ನೀರಲ್ಲಿ ನೆನೆಸಿಟ್ಟಿದ್ದೇನೆ. ಒಂದು 4-5 ಗಂಟೆ ಈ ಥರ ನೆನೆಸಿಟ್ಟರೆ ಸಾಕು. ನಾರ್ಮಲ್ ಆಗಿ ನಾವು ಅಕ್ಕಿ ಎಲ್ಲ ಯಾವ ಥರ ನೆನೆಸ್ಕೊಳ್ತೀವೋ ಆ ಥರ. ಇದು ಬೆಳ್ತಿಗೆ ಹಾಕಿ ನಾವು ಇಡ್ಲಿ ದೋಸೆ ಎಲ್ಲ ಮಾಡೋ ರೈಸ್ ಉಂಟಲ್ಲ ಅದು. ಆಮೇಲೆ ನೋಡಿ, ಇದಕ್ಕೆ ಇದು ಕ್ಯಾಬೇಜ್ ಬೇಕು. ಈ ಥರ ವೈಲೆಟ್ ಕಲರಲ್ಲಿ ಕ್ಯಾಬೇಜ್ ಬರುತ್ತಲ್ಲ, ಅದು ಕಲರಿಗೋಸ್ಕರ ನಾವು ಈ ಕ್ಯಾಬೇಜ್ ಹಾಕ್ತೀವಿ. ಇದು ಎಲ್ಲ ಬೇಡ, ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ನಾವು ಕಲರ್ ಎಷ್ಟು ಬೇಕು ಅದಕ್ಕೆ ಬೇಕಾದಷ್ಟು ಹಾಕಿದ್ರಾಯ್ತು. ನೋಡಿ, ನಾನು ಇಷ್ಟು ತಗೊಂಡಿದ್ದೇನೆ. ಚೆನ್ನಾಗಿ ಈ ಥರ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ ಫಸ್ಟ್. ಆಮೇಲೆ ನಾವು ರೈಸ್ ಜೊತೆ ಹಾಕಿ ಇದನ್ನು ರುಬ್ಬಿದ್ರಾಯ್ತು. ಕ್ಯಾಬೇಜ್ ನಾನು ಹೇಳ್ದಾಗೆ ಕಲರ್ ಸ್ವಲ್ಪ ಜಾಸ್ತಿ ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಆಮೇಲೆ ನೋಡಿ, ಮಿಕ್ಸಿ ಜಾರ್ಗೆ ರೈಸ್ ಹಾಕ್ತಾ ಇದ್ದೀನಿ. ಇದರ ಜೊತೆಗೆ ನಮಗೆ ಒಂದು ಅರ್ಧ ಕಪ್ ತೆಂಗಿನಕಾಯಿ ಕಾಯಿ ತುರಿ, ಅರ್ಧ ಕಪ್ ಬೇಯಿಸಿದ ಅನ್ನ ಹಾಕಬೇಕು. ನೋಡಿ, ಅನ್ನ ಹಾಕಿದ್ದೇನೆ. ಇದರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಇನ್ಸ್ಟಂಟ್ ಈಸ್ಟ್ ಹಾಕ್ತಾ ಇದ್ದೀನಿ. ಆಮೇಲೆ ನಾವು ತೆಗೆದಿಟ್ಟು ಕ್ಯಾಬೇಜ್ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ. ನೀರು ಹಾಕುವಾಗ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ. ನೈಸಾಗಿ ಎಷ್ಟು ನೈಸ್ ಆಗುತ್ತೆ ಆ ಥರ ಸ್ವಲ್ಪ ನೈಸಾಗಿ ರುಬ್ಬಿದ್ರಾಯ್ತು. ನೋಡಿ, ಈ ಥರ ರುಬ್ಕೊಂಡಿದ್ದೇನೆ. ಇನ್ನೊಂದ್ಸಲ ನಾನಿವಾಗ 2 ಸಲ ಹಾಕಿ ರುಬ್ಬಿದ್ದೇನೆ. ಇನ್ನದಕ್ಕೆ ಬೇಕಾದಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2ರಿಂದ 3 ಗಂಟೆಗೆಲ್ಲ ಇದು ರೆಸ್ಟ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಇದು ಅದಕ್ಕಿಂತ ಜಾಸ್ತಿ ಟೈಮ್ ಇಟ್ಟರೂ ಪರವಾಗಿಲ್ಲ, ಒಳ್ಳೆಯದು, ಚೆನ್ನಾಗಿ ಉಬ್ಬಿ ಬರುತ್ತೆ. ಸ್ವಲ್ಪ ಚಳಿ ಇರುವ ಟೈಮಲ್ಲೆಲ್ಲ ಸ್ವಲ್ಪ ಉಬ್ಬಿ ಬರಲಿಕ್ಕೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ. ಆಮೇಲೆ ನೋಡಿ, ನಿಮಗೆ ಈಸ್ಟ್ ಬೇಡ ಅಂದರೆ ನಾವಿವಾಗ ಇದು ಬೆಳಿಗ್ಗೆ ಎಲ್ಲ ದೋಸೆ ಮಾಡೋದಾದರೆ ರಾತ್ರಿನೇ ರುಬ್ಬಿಡುವುದಾದರೆ ಬೇಕಿಂಗ್ ಸೋಡಾ ಹಾಕಿದ್ರಾಯ್ತು. ಸ್ವಲ್ಪ ಈಸ್ಟ್ ಬೇಡ ಅಂದರೆ ಆ ಥರ ಹಾಕಿದ್ರಾಯ್ತು. ನೋಡಿ, ನಂದು 2ರಿಂದ 3 ಗಂಟೆಗಾಲ ಇಟ್ಟಿದ್ದೇನೆ. ನೋಡಿ, ಚೆನ್ನಾಗಿ ಉಬ್ಬಿ ಬಂದಿದೆ. ಇಷ್ಟು ಸಾಕು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ದೋಸೆ ಮಾಡಿದ್ರಾಯ್ತು. ನೋಡಿ, ಬೇಕಿಂಗ್ ಸೋಡಾ ಅಂದರೆ ನಾರ್ಮಲ್ ದೋಸೆಗೆಲ್ಲ ಹಾಕೋ ಸೋಡೆ ಪುಡಿ ಉಂಟಲ್ಲ, ಅದುವೇ. ಅದು ಕೆಲವರಿಗೆ ಗೊತ್ತಾಗಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಮೇಲೆ ನೋಡಿ, ಪ್ಯಾನ್ ಇಟ್ಟಿದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿದ್ದು ಪ್ಯಾನ್ ಚೆನ್ನಾಗಿ ಬಿಸಿಯಾಗಿ ಬರುವಾಗ ಈ ಥರ ದೋಸೆ ಮಾಡಿದ್ರಾಯ್ತು. ಅದು ದೋಸೆ ಮಾಡುವಾಗ ನಾವು ತೆಳುವಾಗಿ ಮಾಡ್ಕೋಬಾರ್ದು, ಜಾಸ್ತಿ ಸ್ವಲ್ಪ ದಪ್ಪದಲ್ಲಿ ಮಾಡ್ಕೊಳ್ಳಿ. ಚೆನ್ನಾಗಿ ಹೋಲ್ಸ್ ಎಲ್ಲ ಬರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂದು ಕಲರ್ಫುಲ್ ಆದಂಥ ಒಂದು ದೋಸೆ. ನಾನು ಹೇಳ್ದಾಗೆ ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುತ್ತೆ, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಇದೇ ಥರ ಎಲ್ಲ ದೋಸೆನೂ ಇದೇ ರೀತಿ ಮಾಡಿದ್ರಾಯ್ತು. ಆಮೇಲೆ ನೋಡಿ, ನಾವು ಈ ಥರ ಕ್ಯಾಬೇಜ್ ಹಾಕಿ ಮಾಡುವಾಗ ಕ್ಯಾಬೇಜ್ ಸ್ಮೆಲ್ ಬರುತ್ತೆ, ಆ ಥರ ಏನೂ ಆಗಲ್ಲ, ಗೊತ್ತೇ ಆಗಲ್ಲ ನಮಗೆ. ಅದು ಸ್ವಲ್ಪ ಬಿಸಿ ಇರುವಾಗ ಕ್ಯಾಬೇಜ್ ಹಾಕಿದ್ದೇವೆ ಅಂತ ಗೊತ್ತಾಗುತ್ತೆ, ಸ್ವಲ್ಪ ಸ್ಮೆಲ್ ಬರುತ್ತೆ. ಅಂದರೆ ಬ್ಯಾಡ್ ಸ್ಮೆಲ್ ಅಲ್ಲ, ಒಂದು ಕ್ಯಾಬೇಜ್ ಸ್ಮೆಲ್ ಉಂಟಲ್ಲ ಅದು ಬರುತ್ತೆ. ಅದು ನಂತರ ಅದು ತಣ್ಣಗಾಗುತ್ತಲ್ಲ, ಆ ನಂತರ ನಮಗೆ ಗೊತ್ತೇ ಆಗಲ್ಲ ತಿನ್ನುವಾಗ ಇದು ಕ್ಯಾಬೇಜ್ ಹಾಕಿದ್ದೇವೆ ಅಂತ ಗೊತ್ತೇ ಆಗಲ್ಲ, ಚೆನ್ನಾಗಿರುತ್ತೆ. ನೋಡಿ, ನಾನಿವಾಗ ಎಲ್ಲ ಮಾಡ್ತಾ ಇಲ್ಲ, ಸ್ವಲ್ಪ ದೋಸೆ ಮಾಡಿದ್ದೇನೆ. ಅಂದರೆ ನಮಗೆ ಟೈಮ್ ಆಗಿಲ್ಲ ತಿನ್ನಲಿಕ್ಕೆ, ಸ್ವಲ್ಪ ಇದು ನಿಮಗೆ ತೋರಿಸ್ಲಿಕ್ಕೋಸ್ಕರ ಒಂದು 4 ದೋಸೆ ಮಾಡಿದ್ದೇನೆ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟ್ ಆದಂಥ ಒಂದು ದೋಸೆ. ನೀವು ಮಾಡಿ ನೋಡಿ, ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು. ಇದು ವೆಜಿಟೇಬಲ್ ಕರಿ ಆಮೇಲೆ ನಾನ್ ವೆಜ್ ಕರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನಿವತ್ತು ವೆಜಿಟೇಬಲ್ ಕುರ್ಮಾ ಮಾಡಿದ್ದೀನಿ. ಆಮೇಲೆ ಫಿಶ್ ಕರಿ ಎಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಚಿಕನ್ ಕರಿ ಫಿಶ್ ಕರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನಿವತ್ತು ತರಕಾರಿ ಕುರ್ಮಾ ಮಾಡಿದ್ದೀನಿ, ಇದಕ್ಕೂ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.